ಇಡೀ ನಮ್ಮ ದಾವಣಗೆರೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಅಲ್ಲ, ಯಾವುದೇ ಫೈನಾನ್ಸ್ನೇರ್ಬೋ ನಮ್ಮ ಊರಲ್ಲಿ ಆಗಲಿ ಇಡೀ ನಮ್ಮ ತಾಲೂಕಲ್ಲಿ ಈ ರೀತಿ ಕಿರುಕುಳ ಕೊಟ್ಟರೆ ನಮ್ಮದೇ ಆದ ಒಂದು ಕಾನೂನಿದೆ. ಇಡೀ ರೈತ ಸಂಘದವ್ರು ಸೇರ್ಕೊಂಡು ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ ಅಂದು ಯಾವುದಾದ್ರು ಒಂದು ದೊಡ್ಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಕೂಡಿ ಹಾಕಿ ಅವ್ರಿಂದ ಈ ಕ್ಲಿಯರೆನ್ಸ್ ಬರ್ಸ್ಕೊಂಡು ಅವ್ರನ್ನ ಊರಿಂದ ಆಚೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಅವ್ರು ಒಪ್ಪದೆ ಹೋದರೆ ಒಂದು ಕತ್ತೆನ ತರಿಸ್ತೀವಿ, ಒಂದು ಕಡೆ ಸುಣ್ಣ ಹಚ್ಚಿ ಇನ್ನೊಂದು ಕಡೆ ಕೆಮ್ಮಣ್ಣು ಹಚ್ಚಿ ಕತ್ತಿಗೊದ್ದಂಗೆ ಗೊತ್ತು ಊರದ್ದು ಆಚೆ ಹಾಕ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ. ಆ ಕಾರಣ ಇಡೀ ಜಿಲ್ಲಾಡಳಿತ ದಾವಣಗೆರೆ, ಇಡೀ ಪೊಲೀಸ್ ಇಲಾಖೆ ಏನೇ ನಮ್ಮ ಮೇಲೆ ಕಾನೂನು ಕ್ರಮ ತಗೊಂಡ್ರು ನಮಗೆ ಕಾಲಿಗೆ ಬೇಡಿ ಹಾಕಲಿ, ಕೈಗೆ ಬೇಡಿ ಹಾಕಲಿ, ಬಾಯಿಲ್ ಘೋಷಣೆ ಕೊಕ್ಕಿಂತ ನಾವು ಜೈಲಿಗೆ ಹೋಗೋಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತರು ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ತಾಯಂದ್ರನ್ನಾಗಲಿ ಅಣ್ಣ ತಮ್ಮಂದ್ರನ್ನಾಗಲಿ ಈ ದೇಶಕ್ಕೆ ಅನ್ನಾಗ್ತಕ್ಕಂಥ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಡಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೈಕ್ರೋ ಫೈನಾನ್ಸ್ ಬೆಂಗಳೂರಲ್ಲಿ ಹೆಚ್ಚು ಆಳಿದೆ. ದಾವಣಗೆರೆಯಲ್ಲಿ ಈ ಹಿಂದೆ ICIC ಫೈನಾನ್ಸು, HDFC ಫೈನಾನ್ಸು, ಬೇಕಾದಷ್ಟು ಫೈನಾನ್ಸು ರೈತರು ಟ್ಯಾಕ್ಟ್ರಿ ಜಪ್ತಿ ಮಾಡಿದ್ದನ್ನು ಆ ಕ್ಷಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮರುಜಪ್ತಿ ಮಾಡಿದ್ದೀವಿ. ಬೈಕ್ಗಳು ಸೀಜ್ ಮಾಡಿದ್ದನ್ನು ನಮಗೆ ವಿಷಯ ತಿಳಿದು 24 ಗಂಟೆ ಒಳಗೆ ಮತ್ತೆ ವಾಪಸ್ ಕಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀವಿ. ಅಷ್ಟು ಒಳಗಿಂದೊಳಗೆ ಅವಳಿ ಮಾಡ್ತಾರೋ ವಿನ ರೈತ ಸಂಘಕ್ಕೆ ಗಮನಕ್ಕೆ ಬರ್ದಂಗೆ ಅಷ್ಟೊಂದು ಕಿರುಕುಳ ಕೊಡ್ತಾ ಇಲ್ಲ. ಒಂದು ವೇಳೆ ಕೊಟ್ಟರೆ ನಮ್ಮ ಗಮನಕ್ಕೆ ಬಂದರೆ ದಾವಣಗೆರೆಯಿಂದ ಅವರ ಫೈನಾನ್ಸ್ಗಳನ್ನೇ ಕಿತ್ತು ಆಚೆ ಹಾಕ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಚೆನ್ನಗಿರಿಯಲ್ಲಿ ಇದೇ ರೀತಿ ಒಂದು ಫೈನಾನ್ಸು ಟ್ಯಾಕ್ಟ್ರಿನ ಸೀಜ್ ಮಾಡಿದ್ದು, ಮರುಜಪ್ತಿ ಮಾಡಿ ಅದನ್ನು ಸೆಟ್ಲ್ಮೆಂಟ್ ಮಾಡಿ ಏನು ಅಸಲು ಇತ್ತು ಆ ಬಡ್ಡಿ ಗಿಡ್ಡಿ ಎಲ್ಲ ಮನ್ನಾ ಮಾಡಿಸಿ ಅಸಲು ಮೇಲೆ ಆ ರೈತನಿಗೆ ಟ್ಯಾಕ್ಟ್ರಿ ಕೊಡಿಸ್ತಕ್ಕಂಥ ಕೆಲಸ ದಾವಣಗೆರೆ ರೈತ ಸಂಘ ಇಂದು ಮಾಡೈತಿ. ಇನ್ನು ಮುಂದೆ ಕಟ್ಟುಬದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ರಾಜ್ಯಾದ್ಯಂತ ಅದನ್ನೇ ಹೇಳ್ತೀನಿ. ನಾವು ಜಿಲ್ಲಾಧ್ಯಕ್ಷರು ವೇದಿಕೆ ಅವಕಾಶ ಇಲ್ಲ. ಸ್ಟೇಟ್ ಕಮಿಟಿಯಲ್ಲಿ ಇಡೀ ನಾವು ಸ್ಟೇಟ್ ಕಮಿಟಿ ಮೀಟಿಂಗ್ ಕರೆದಾಗ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರಿಗೂ ಎಲ್ಲ ನಾವು ಹೇಳಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಯಾರಾದರೂ ಕಿರುಕುಳ ಕೊಟ್ಟರೆ ಎಲ್ಲರನ್ನೂ ಆಯಾ ಜಿಲ್ಲೆ ಆಯಾ ತಾಲೂಕಿನಿಂದ ಫೈನಾನ್ಸ್ಗಳನ್ನ ಒದ್ದೋಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ರೈತರು ತಾಯಂದ್ರೆ ಜೀವ ಉಳಿಸ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ. ನಾವು ವ್ಯಕ್ತಿ ಅಲ್ಲ, ರೈತ ಸಂಘ ಇಂದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇದ್ದಾಗಲೂ ಮಾಡಿದ್ದೀವಿ, ಇನ್ನು ಮುಂದೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.